ಈಗ ತಂಡಕ್ಕೆ ಹೋಗಕ್ಕಿಲ್ಲ ನನ್ನ ತಂಡ ಎಲ್ಲೋ ನಮಸ್ತೆ, ವೆಲ್ಕಮ್ ಟು MR ಎಡಿಟಿಂಗ್ ಫ್ಯಾಕ್ಟ್ರಿ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಪ್ರಿವ್ಯೂನಲ್ಲಿ ನೋಡಿದ್ರಲ್ಲ ಆ ರೀತಿ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ನಿಮ್ಮ ಮೊಬೈಲ್ನಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ಈ ರೀತಿ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಹತ್ರ ಲೈಟ್ ಮೋಷನ್ ಅನ್ನೋ ಒಂದು ಅಪ್ಲಿಕೇಶನ್ ಇರಬೇಕಾಗುತ್ತೆ. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಬೇಕಾದ್ರೆ ಆಲ್ ಮೆಟೀರಿಯಲ್ಸು ಮತ್ತು ಬೀಟ್ ಮಾರ್ಕು ಮತ್ತು ಶೇಕ್ ಎಫೆಕ್ಟ್ ಅಂತ 2 XML ಫೈಲ್ ಕೊಟ್ಟಿರ್ತೀನಿ. ಗೈಸ್, ಇದನ್ನ ನಿಮಗೆ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಗೊತ್ತಿರಲಿಲ್ಲ ಅಂದರೆ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ. ಹಾಗೆಯೇ ಈ ವಿಡಿಯೋದಲ್ಲಿ ಸಾಂಗ್ ಇರೋದಿಲ್ಲ, ಆ ಸಾಂಗ್ನು ಕೂಡ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನು ಕೂಡ ಹಾಕಿರ್ತೀನಿ, ಹೋಗಿ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ನಿಮ್ಗೆ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಲೈಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಟೆಂಪ್ಲೇಟ್ಸ್ ಅಂತ ಇಲ್ಲ, ಟೆಂಪ್ಲೇಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ XML ಫೈಲ್ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಕೊಟ್ಟಿರ್ತೀನಲ್ಲ ಆ XML ಫೈಲ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಕೊಟ್ಟಿರೋ ಪ್ರಾಜೆಕ್ಟ್ ಇಂಪೋರ್ಟ್ ಆಗಿರುತ್ತೆ. ಅದರಲ್ಲಿ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಅಂತ ಬಂದಿರುತ್ತೆ. ಅದರಲ್ಲಿ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸಾಂಗ್ ಇರಲಿಲ್ಲ ಅಂದರೆ ನಾನು ಸಾಂಗ್ ಕೂಡ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಇದೆಯಲ್ಲ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇರುತ್ತೆ ಟೆಕ್ಸ್ಟ್ನ ಆ್ಯಡ್ ಮಾಡಿ ಎಫೆಕ್ಟ್ನ ಪೇಸ್ಟ್ ಮಾಡಿರ್ತೀನಿ. ನೀವೇನು ಚೇಂಜ್ ಮಾಡ್ಕೊಳ್ಬೇಡಿ. ಇಲ್ಲಿ ಬೀಟ್ ಮಾರ್ಕೊಂಡು ನಿಲ್ಲಿಸ್ಕೊಂಡ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನೀವು ಯಾರು ಇಮೇಜ್ ಹಾಕೋಬೇಕು ಅಂದ್ಕೊಂಡಿರ್ತಾರೋ ಅವ್ರ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಂಪೋಸಿಷನ್ ಏರ್ ಕೊಟ್ಕೊಂಡು ಎಂಡ್ ತನಕ ಮೂವ್ ಮಾಡಿಕೊಂಡು ಈ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ಬೀಟ್ ಮಾರ್ಕೊಂಡು ನಿಲ್ಲಿಸ್ಕೊಂಡ್ಬಿಟ್ಟು ಇಮೇಜ್ನ ಬೀಟ್ ಮಾರ್ಕಿಗೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಬೀಟ್ ಮಾರ್ಕಿಗೂ ಇಮೇಜ್ನ ಕಟ್ ಮಾಡ್ಕೊಬೇಕಾಗುತ್ತೆ ಇರುತ್ತೆ. ನೆಕ್ಸ್ಟು ಬ್ಯಾಕಿಗೆ ಬಂದುಬಿಟ್ಟು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಇಮೇಜ್ನ ಮಾರ್ಕ್ ಮಾಡ್ಕೊಳ್ಳಿ. ಚೋಕ್ ಪಾಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಲೇಯರ್ಸ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಅದೇ ಚೋಕ್ ಪಾಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ 7 ಲೇಯರ್ ಕೊಟ್ಕೊಂಡು ಬ್ಯಾಕಿಗೆ ಬಂದುಬಿಟ್ಟು ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಇಲ್ಲಿ ಟೆಕ್ಸ್ಟ್ ಇತ್ತಲ್ಲ, ಟೆಕ್ಸ್ಟಿಂದ ಮೂವ್ ಮಾಡಿಕೊಂಡು ಇಲ್ಲಿ ಬೀಟ್ ಮಾರ್ಕೊಂಡು ನಿಲ್ಲಿಸ್ಕೊಳ್ಳಿ. ಇಮೇಜ್ ಇತ್ತಲ್ಲ ಅಲ್ಲಿ. ನೆಕ್ಸ್ಟು ಅದೇ ಚೋಕ್ ಪಾಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ 7 ಲೇಯರ್ ಕೊಟ್ಟ ನಂತರ ನೆಕ್ಸ್ಟು ಇಲ್ಲಿ ಸ್ಟಾರ್ಟಿಂಗ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಕೊಟ್ಕೊಂಡು ಡಿಲೀಟ್ ಮಾಡಿಬಿಡಿ. ಅದೇ ನೆರದಲ್ಲಿರೋ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇಮೇಜ್ ಇತ್ತು ಅಂದರೆ ಎಲ್ಲ ಬೀಟ್ ಮಾರ್ಕಿಗೂ ಬೇರೆ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಇರಲಿಲ್ಲ ಅಂದರೆ ಒಂದೇ ಇಮೇಜ್ನ ಏರ್ನ ತೋರಿಸಿದ್ನಲ್ಲ ಆ ರೀತಿ ಕಟ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ನಾನು ಕೊಟ್ಟಿರೋ ಎಫೆಕ್ಟ್ನ ನಿಮ್ಮ ಇಮೇಜ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಡಿಲೀಟ್ ಮಾಡಿಬಿಡಿ. ಅದೇ ನೆರದಲ್ಲಿರೋ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ. ನೆಕ್ಸ್ಟ್ ಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ, ಡಿಲೀಟ್ ಮಾಡಿಬಿಡಿ. ಅದೇ ನೆರದಲ್ಲಿರೋ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡಿ. ಇದೇ ರೀತಿ ಎಲ್ಲ ಇಮೇಜಲ್ಲಿರೋ ಎಫೆಕ್ಟ್ನ ಯಾವ ರೀತಿ ಕಾಪಿ ಮಾಡಿಕೊಂಡು ಡಿಲೀಟ್ ಮಾಡಿಬಿಡಿ. ಅದೇ ನೆರದಲ್ಲಿರೋ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೇಮ್ ಗೈಸ್ ಯಾವ್ದು ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಮೇಜ್ಗೆ ಆ್ಯಡ್ ಮಾಡಿ ಈ ರೀತಿ ಡಿಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಎಫೆಕ್ಟ್ನ ಪೇಸ್ಟ್ ಮಾಡಿದ ನಂತರ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ವಾಲಿಟಿನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಗೈಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.